ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಹೇಳ್ತಾ ಹೋಗಿದ್ದಾರೆ. ಇದು ಪ್ರಶ್ನೆ ಆಗ್ತಾ ಹೋದರೆ ಈ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಗೊಂದಲದಲ್ಲಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಸ್ಕೂಲ್ ಎಜುಕೇಷನ್ ಏನಿದೆಯೋ ಅಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥ ಕಮಿಷನರ್ಸರು ಆಲ್ರೆಡಿ ನೋಟಿಫಿಕೇಶನ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಫೈಲ್ಗಳಿಗೆ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು ಮತ್ತು CM ಸರ್ದು ಸೈನ್ ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೈಲ್ಗಳಿಗೆ ಸೈನ್ ಆದ ತಕ್ಷಣ ನೋಟಿಫಿಕೇಶನ್ ತಕ್ಷಣವೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ C&R ರೂಲ್ಸಲ್ಲಿ ಏನು ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಅಲ್ಲಿ ನ್ಯೂ C&R ರೂಲ್ಸ್ನಲ್ಲಿ ಪ್ರಮುಖವಾಗಿ 45 ದಿನಗಳವರೆಗೆ ಮಾತ್ರ ಕಾಲಾವಕಾಶ ಇರುತ್ತೆ. ಅಂದರೆ ಇವತ್ತೇನಾದರೂ ನೋಟಿಫಿಕೇಶನ್ ಆದರೆ ನೈಟು ಅಲ್ಲಿದ್ದ 45 ದಿನಗಳವರೆಗೆ ಮಾತ್ರ ಕಾಲಾವಕಾಶ ಕೊಡ್ತಾರೆ. ಇವತ್ತು ನೋಟಿಫಿಕೇಶನ್ ಆದರೆ 45 ದಿನ ಅಲ್ಲಿವರೆಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು MCQ ಕ್ವಶನ್ ಪ್ಯಾಟರ್ನ್. ಇದು ಏನಾಗುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಅಲ್ಲಿ ಎಕ್ಸ್ಪ್ಲನೇಷನ್ ಆಗಿರ್ತಕ್ಕಂಥ ಓಲ್ಡ್ C&R ಏನು ಕೊಟ್ಟರು ಅದು ರಿಮೂವ್ ಆಗಿ ಪೇಪರ್ 1 ಪೇಪರ್ 2 ಪೇಪರ್ 1 GK ಪ್ಲಸ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂತ ನಾವು ಕರಿತೀವಿ. ಸೊ ಅವೆರಡು MCQ ಆಧಾರಿತವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನಿಟ್ಟು ಎಕ್ಸಾಮ್ ಪ್ಯಾಟರ್ನ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು 5 year ಎಕ್ಸ್ಟೆಂಡೆಡ್. ಹೌದು, ಪ್ಲಸ್ ಏನಪ್ಪ ಅನ್ನೋದಾದರೆ ಒನ್ ಟೈಮ್ ಏನು CM ಸರ್ ಹೇಳಿದ್ರು, ಒನ್ ಟೈಮ್ ಎಲ್ಲರಿಗೂ 2026-27 ಸಾಲಿನಲ್ಲಿ ನೋಟಿಫಿಕೇಶನ್ ಲೇಟ್ ಆಗುವ ಒಂದು ಕಾರಣದಿಂದ 5 year ನಾವು ಎಕ್ಸ್ಟೆಂಡ್ ಮಾಡಬೇಕು. ಅಂದರೆ ನಾರ್ಮಲ್ ಇರ್ತಕ್ಕಂಥ ಏಜ್ಗಿಂತ ಹೆಚ್ಚಿಗೆ ಪ್ರತಿಯೊಂದು ಆಗಿರ್ತಕ್ಕಂಥ ಕಾಸ್ಟ್ನಲ್ಲಿ 5 year ನಾವು ರಿಲ್ಯಾಕ್ಸೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿರಿ. ಇದು ನೀವು C&R ರೂಲ್ಸ್ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಅಂತ ಹೇಳ್ಬೋದು. ಹಾಗಾಗಿ ಸ್ನೇಹಿತರು ನೋಡ್ಬೋದು, ಪ್ರಮುಖವಾಗಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂತಹ PDF ನೋಟ್ಸ್ ಅಂದರೆ ಆಲ್ ಸಬ್ಜೆಕ್ಟ್ PDF ನೋಟ್ಸ್ ಅಂದರೆ ನೋಡ್ಬೋದು. HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಆಗಿರ್ಬೋದು ಮತ್ತು ಕ್ರೈಸ್ಟ್ ಸ್ಕೂಲ್ ಆಗಿರ್ಬೋದು ಮತ್ತು PE ಟೀಚರ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಟೀಚರ್, ಇವೆಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ಗಳು ಯಾವುವು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, PM ಮೆಥಡ್ನವರಾಗಿರ್ಬೋದು, CB ಆಗಿರ್ಬೋದು ಮತ್ತು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಕ್ರೈಸ್ಟ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸಬ್ಜೆಕ್ಟ್ಗಳು ಆಗಿರ್ಬೋದು ಮತ್ತು ದೈಹಿಕ ಶಿಕ್ಷಕರಾಗಿರ್ಬೋದು, ಹಿಂದಿ ಶಿಕ್ಷಕರಾಗಿರ್ಬೋದು, ಇವೆಲ್ಲ ಶಿಕ್ಷಕರ ನೇಮಕಾತಿಯ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್ನಲ್ಲಿ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ಯಾರ್ಯಾರು PDF ನೋಟ್ಸ್ ತಗೊಂತಿರೋ ಕೇವಲ 100 ರೂಪೀಸ್ಗೆ ನಾವು PDF ನೋಟ್ಸ್ ಕಳಿಸುವುದರ ಮೂಲಕ ಪ್ಲಸ್ಸು ಏನು ಮಾಡ್ತಿದ್ದೀವಪ್ಪ ಅನ್ನೋದಾದರೆ ನಿಮಗೆ ಎಲ್ಲ ಡೈಲಿ ನಿತ್ಯದಲ್ಲಿ ಏನು ನೋಟ್ಸ್ ತಗೊಂತಿರೋ ಎಲ್ಲ ಸ್ನೇಹಿತರನ್ನು ನಾವು ಒಂದು ಕಮ್ಯುನಿಟಿ ಗ್ರೂಪ್ನಲ್ಲಿ ಹಾಕ್ಕೊಂತೀವಿ. ಸೊ ಅದರಲ್ಲಿ ನಿಮ್ಮ ಸಬ್ಜೆಕ್ಟ್ ವೈಸು ನೋಟ್ಸ್ಗಳನ್ನು ಪ್ರತಿನಿತ್ಯ ಕಳಿಸ್ತಿರ್ತೀವಿ. ನಾವೇ ಕ್ರಿಯೇಟ್ ಮಾಡಿರ್ತಕ್ಕಂತಹ ಸಪ್ರೇಟ್ ಆಗಿರ್ತಕ್ಕಂಥ ಚಾಪ್ಟರ್ ವೈಸು ನ್ಯೂ ಎಡಿಷನ್ ಆಗಿರ್ತಕ್ಕಂಥದ್ದು ಚಾಪ್ಟರ್ ವೈಸ್ ನಾವು ಕಳಿಸ್ತಿದ್ವಿ. ಅದನ್ನೆಲ್ಲ ನೀವು ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಬೋದು ಕುಂತ ಜಾಗದಲ್ಲಿ. ಸೊ ಇದು 100 ರೂಪೀಸ್ನಲ್ಲೇ ಯಾರು ಕೋಚಿಂಗ್ ಸೆಂಟರ್ ಕೊಡೋದಿಲ್ಲ. ಹಾಗಾಗಿ ನಾವು ಇದನ್ನ ಪ್ರಯತ್ನ ಮಾಡ್ತಿದ್ವಿ, ಅದನ್ನ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈಗ ನಾನು ಇಂದಿನ ವಿಡಿಯೋದಲ್ಲಿ 200 ಅಂತ ಹೇಳಿದೆ. ಸೊ ಮ್ಯಾಕ್ಸಿಮಮ್ ಸ್ನೇಹಿತರು ಮೆಸೇಜ್ ಮಾಡ್ತಾ ಹೇಳ್ತಿದ್ರೆ ಸರ್ ಇದು ಭಾಳ ಆಗ್ತಿದೆ ಅಮೌಂಟು ಅಂತಂದರೆ ಕೆಲವೊಬ್ರು ಕಳಿಸಿದ್ದಾರೆ. ಜೊತೆಗೆ ಏನಪ್ಪ ಅನ್ನೋದಾದರೆ, ಸೊ ಈಗ ಪ್ರಾಬ್ಲಮ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೋಸ್ಕರ ಏನಪ್ಪ ಅನ್ನೋದಾದರೆ ನಾನು ಮತ್ತು ಅದನ್ನ ರಿಮೂವ್ ಮಾಡಿ 100 ರೂಪೀಸ್ಗೆ ನಾನು ಕಳಿಸ್ತಿದ್ದೀನಿ. ಈಗ 200 ಇದ್ದಿದ್ದು 100 ರೂಪೀಸ್ಗೆ ನಾನು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀನಿ. ಸೊ ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾಕಂದರೆ ಈ ಅಮೌಂಟಿಗೆ ಯಾರು PDF ನೋಟ್ಸ್ಗಳನ್ನು ಕಳಿಸುವುದಿಲ್ಲ. ಜೊತೆಗೆ ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಮಾಡೋ ಒಂದು ವಿಚಾರವನ್ನು ಯಾರು ಕೈಗೊಳ್ಳುವುದಿಲ್ಲ. ಹಾಗಾಗಿ ನಾನು ಈ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಈಗ ನೋಟಿಫಿಕೇಶನ್ ಆಗೋದು ಒಂದು ಖಂಡಿತ. ಈ 15,000 ಶಿಕ್ಷಕರ ನೇಮಕಾತಿ ಸ್ವಲ್ಪ ಲೇಟ್ ಆಗ್ಬೋದು, 1-2 ದಿನ. ಯಾಕಂದರೆ ಈಗ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೋಡಿದರೆ ಶಿಕ್ಷಕರ ನೇಮಕಾತಿ ನೋಡಿ ಚೆನ್ನಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್. ಯಾಕಂದರೆ 15,000 ಗಂಟಲೆ ನೋಟಿಫಿಕೇಶನ್ ಆಗೋದು ಯಾವ ಇಲಾಖೆಯಲ್ಲೂ ಇಲ್ಲ. ಹಾಗಾಗಿ ಇದನ್ನು ನೀವೇನೇ B.Ed ಕಂಪ್ಲೀಟ್ ಮಾಡಿರ್ತೀರೋ ಪ್ರತಿಯೊಬ್ಬ ಸ್ನೇಹಿತರು ನೀವು ಅಪ್ಲಿಕೇಶನ್ ಆಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಲಕ್ ಏನಾದರೂ ಚೆನ್ನಾಗಿದ್ದರೆ, ಹಾರ್ಡ್ ವರ್ಕ್ ಪ್ಲಸ್ ಲಕ್ ಇದ್ದರೆ 100% ನೀವು ಒಂದು ಗೌರ್ಮೆಂಟ್ ಟೀಚರ್ ಆಗಿ ಹೊರಹೊಮ್ತೀರ. ಸೊ ನಿಮ್ಮ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಸ್ಯಾಲ್ರಿ ಏನಿಲ್ಲ ಅಂದರೂ 50K ಇಂದ 1 lakhsವರೆಗೆ ಆಗಿರ್ತಕ್ಕಂಥ ಸ್ಯಾಲ್ರಿ ನೀವು ಪಡಿತೀರಾ ಅಂತ ಹೇಳ್ಬೋದು. ಹಾಗಾಗಿ ನೀವು ಏನಿದೆಯಪ್ಪ ಈ ಟೈಮ್ನಲ್ಲಿ ನೀವು ಈ ಅವಕಾಶವನ್ನು ಬಿಡದೆ ಹೋಗಬೇಡಿ. ಯಾವುದೇ ಸಮಯ ನೀವು ಓದಿಲ್ಲ ಅನ್ನೋದು ಎಲ್ಲನೂ ಬಿಡಿ, ಇನ್ನೂ ಟೈಮ್ ಇದೆ. ಸಿಲೆಬಸ್ ತಗೊಳ್ಳಿ, PDF ನೋಟ್ಸ್ಗಳನ್ನು ತಗೊಳ್ಳಿ, ಅಲ್ಲಿರ್ತಕ್ಕಂಥ ಸಿಲೆಬಸ್ ಏನು ಸ್ಟಡಿ ಆಗಿಲ್ಲ ಅನ್ನೋದ್ರ ಬಗ್ಗೆ. ಸೊ ಇವತ್ತಿನಿಂದ ಅನ್ನೋದು ಓದಿದ್ರು ನೀವು ಎಕ್ಸಾಮ್ ಪಾಸ್ ಆಗ್ಬೋದು.
ಇನ್ನೂ ಟೈಮ್ ಇದೆ. ಸೊ ನೋಟಿಫಿಕೇಶನ್ ಆದ ನಂತರ 45 ದಿನ ಪ್ಲಸ್ ಇರುತ್ತೆ. ಹಾಗಾಗಿ ಈಗಿರ್ತಕ್ಕಂಥ ಟೈಮ್ ನಿಮ್ಮದು ಪ್ಲಸ್ ಪಾಯಿಂಟ್. ಹಾಗಾಗಿ ನೀವು ಗಮನ ಇಟ್ಕೊಂಡು ಏನು ಬಿ ಎಡ್ ಕಂಪ್ಲೀಟ್ ಮಾಡಿದರೆ ಎಲ್ಲ ಸ್ನೇಹಿತರು ಎಲಿಜಿಬಲ್ ಇದ್ದೀರಾ ಶಿಕ್ಷಕರ ನೇಮಕಾತಿಗೆ ಅಂತ ಹೇಳ್ತೀನಿ. ಹಾಗಾಗಿ ಸೊ PDF ಯಾರು ನೋಡಿಸ್ಬೇಕು, ಈ ಕೆಳಗೆ ಕಾಣ್ತಿರ್ತಕ್ಕಂತಹ ಒಂದು ವಾಟ್ಸಪ್ ನಂಬರ್ ಇದೆಯಲ್ಲ, ಸೊ ಇದಕ್ಕೆ ನೀವೇನು ಮಾಡಿ, ನೀವು ಕಾಲ್ ಮಾಡಬೇಡಿ, ವಾಟ್ಸಪ್ ಮುಖಾಂತರ ನೀವು ಸಬ್ಜೆಕ್ಟು ನಿಮ್ಮದು ವಿಷಯ ಯಾವುದು, ಯಾವ್ಯಾವ ಎಕ್ಸಾಮ್ ಎಲಿಜಿಬಲ್ ಇದ್ದೀರಾ ಅಂಥದ್ದು ಹಾಕಿದರೆ ಸೊ ನಾವು PDF ನೋಟ್ಸ್ಗಳನ್ನು ಸೆಂಡ್ ಮಾಡ್ತೀವಿ ಕೇವಲ 100 ರೂಪೀಸ್ ಫೋನ್ಪೇ ಮಾಡುವುದರ ಮೂಲಕ. ಹಾಗಾಗಿ ಇದನ್ನೆಲ್ಲ ಯೂಸ್ಫುಲ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿ ಅಂತ ಹೇಳ್ತೀವಿ. ಮತ್ತು ಡೈಲಿ ಕೂಡ ವಾಟ್ಸಪ್ ಅಪ್ಡೇಟನ್ನು ಕೊಡ್ತಿದ್ದೀನಿ. ಸೊ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಜೊತೆಗೆ ನಾನು ಇದಕ್ಕೇನಾದರೂ ವಿಚಾರ ಶಿಕ್ಷಕರ ನೇಮಕಾತಿಯು ಅಪ್ಡೇಟ್ ಇದ್ದರೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ. ಸೊ ನಾನು ಮುಂದಿನ ತರಗತಿಯಲ್ಲಿ ಸೊ ಇದಕ್ಕೇನಾದರೂ ವಿಚಾರಗಳಿದ್ದರೆ ಅಪ್ಡೇಟ್ ಇದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.